ಏನೋ ನಿಂತಿದ್ದ ಎರಡು ಕಾರಿಗೆ ಶಾಸಕ ಸಿಟಿ ರವಿ ಅವರ ಕಾರು ಡಿಕ್ಕಿ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಎರಡು ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ ಶಾಸಕ ಸಿಟಿ ರವಿ ಅವರ ಕಾರು. ಬಿಜೆಪಿ ಶಾಸಕ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ತುಮಕೂರು ಜಿಲ್ಲೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವ ಸೆಕ್ಷನ್ಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ನೋಡ್ತಾ ಹೋದ್ರೆ IPC ಸೆಕ್ಷನ್ 279, 337, 304A, IPC ಸೆಕ್ಷನ್ 279, 337, 304A ನ ಅಡಿಯಲ್ಲಿ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿದು. ಕುಣಿಗಲ್ ಪೊಲೀಸರ ಮೇಲೆ ಒಂದೊಂದು ಅನುಮಾನ ಮೂಡೋದಕ್ಕೂ ಕೂಡ ಶುರುವಾಗಿತ್ತು. ಅಲ್ಲಿ ಸ್ಥಳ ಮಹಜರನ್ನ ಮಾಡದೆ ಮೃತದೇಹವನ್ನ ರವಾನೆ ಮಾಡಿದ್ರು ಅನ್ನುವಂಥ ಆರೋಪವನ್ನ ಸ್ವತಃ ಮೃತಪಟ್ಟಿರುವಂತಹ ಶಶಿಕುಮಾರ್ ಹಾಗೆ ಸುನಿಲ್ ಗೌಡ ಅವರ ಸ್ನೇಹಿತರು ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಸದ್ಯ ದಾಖಲಾಗಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎರಡು ಕಾರುಗಳಿಗೆ ಸಿಟಿ ರವಿ ಅವರ ಕಾರು ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಹೊಡೆದಂತ ರಭಸ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಸ್ವಿಫ್ಟ್ ಕಾರ್ನ ಹಿಂಭಾಗದಲ್ಲಿ ನಿಂತಿದ್ದಂಥ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವರವರಿಗೆ ಸಹಾಯ ಹಸ್ತವನ್ನು ಚಾಚಲಿಲ್ಲ. ಅಲ್ಲಿ ಚಿಕ್ಕ ಪುಟ್ಟ ಗಾಯಗಳಾಗಿರುವಂತಹ ಜೊತೆಗೆ ಕಾಲಿಗೆ ಏಟಾಗಿರುವಂತಹ ಗಾಯಗಳಿದ್ರು. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಮಾಡಲಿಲ್ಲ. ಬೇರೊಂದು ಕಾರ್ ಬಂತು. ಆ ಕಾರ್ನಲ್ಲಿ ಬಂದಂಥವರು ಗಾಯಾಳುಗಳ ಮೇಲೆಯೇ ಧಮಕಿ ಹಾಕಿದ್ರು, ವಿಡಿಯೋ ಮಾಡಬೇಡಿ ಅನ್ನುವಂಥ ವಿಚಾರವನ್ನ ಸ್ವತಃ ಗಾಯಾಳು ಆಗಿರುವಂತಹ ಪುನೀತ್ ಹೇಳ್ತಾ ಇದ್ರು. ಅಷ್ಟೇ ಹೇಳದೆ ಬಂದಿದ್ದಂಥವ್ರು ನೇರ ಸಿಟಿ ರವಿ ಅವರನ್ನ ಕರ್ಕೊಂಡು ಅಲ್ಲಿಂದ ತೆರಳಿದ್ರು. ಯಾವ ಸಹಾಯನೂ ಇಲ್ಲ, ಯಾವ ಸಾಂತ್ವನೂ ಇಲ್ಲ, ಏನೂ ಹೇಳದೆ ಸಿಟಿ ರವಿ ಅಲ್ಲಿಂದ ತೆರಳಿದ್ರು ಅನ್ನುವಂಥ ಆರೋಪವನ್ನ ಸ್ವತಃ ಗಾಯಾಳು ಪುನೀತ್ ಮಾಡ್ತಾ ಇದ್ರು. ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅನ್ನುವಂಥದ್ದು. ಆ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಬಡವರ ಜೀವಕ್ಕೆ ಬೆಲೆ ಇಲ್ವಾ ಶಾಸಕರೇ? ಎಂಥ ಮಾತನ್ನು ಕೂಡ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ಕೇಳ್ತಾರೆ. ಇಷ್ಟಾದರೂ ಕೂಡ ಸಿಟಿ ರವಿ ಅವರು ನಾನು ಇಲ್ಲೇ ಇರ್ತೀನಿ, ಓಡ್ ಹೋಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಪ್ರಥಮ ಚಿಕಿತ್ಸೆ ಪಡಿಬೇಕು ಅಥವಾ ಚಿಕಿತ್ಸೆ ಪಡಿಬೇಕು ಅನ್ನುವಂಥ ನೆಪದಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಗಾಯಾಳುಗಳ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋದಿಲ್ಲ. ತಮಗೆ ಗಾಯಗಳಾಗಿದೆ ಅಂತ ಚಿಕಿತ್ಸೆ ಪಡೆಯೋದಕ್ಕೆ ಅವ್ರಿಗೆ ಬೆಂಗಳೂರಿಗೆ ಬರ್ತಾರೆ ಅಂದರೆ ಅವರೇ ಮಾಡಿದಂಥ ಅಪಘಾತದಲ್ಲಿ ಗಾಯಗೊಂಡಂಥವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಅವ್ರು ಮಾಡಬೇಕಿತ್ತು. ಕಾರಿತ್ತು, ಕಾರ್ನಲ್ಲಿ 4-5 ಜನ ಬಂದಿದ್ರಂತೆ. ಅದರಲ್ಲಿ 2-3 ಜನ ಇಳಿಸ್ಬಿಟ್ಟು ಗಾಯಾಳುಗಳನ್ನು ಕರ್ಕೊಂಡು ಹೋಗ್ಬೋದಿತ್ತು. ಇಂಥ ಯಾವ ಕೆಲಸಕ್ಕೂ ಕೂಡ ಸಿಟಿ ರವಿ ಅವರು ಕೈ ಹಾಕದೇ ಇರೋದು ಮಾನವೀಯತೆಯನ್ನೇ ಸಿಟಿ ರವಿ ಅವರು ಮರುತ್ರ ಅನ್ನುವಂಥ ಪ್ರಶ್ನೆ ಎದ್ದೇಳೋದಕ್ಕೆ ಅನುವು ಮಾಡಿಕೊಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇವರಿಬ್ಬರೇ ನತದೃಷ್ಟರು. ಒಬ್ಬರು ಶಶಿಕುಮಾರ್, ಇನ್ನೊಬ್ಬರು ಸುನಿಲ್ ಗೌಡ. ಸಿಟಿ ರವಿ ಅವರ ಕಾರು ಅಪಘಾತದಲ್ಲಿ ಮೃತಪಟ್ಟಿರುವಂತಹ ನತದೃಷ್ಟರು. ಏನಾಗಿತ್ತು ಅಲ್ಲಿ ವಿಚಾರ ಅಂತ ನೋಡ್ತಾ ಹೋದ್ರೆ ಏನಿಲ್ಲ, ಅವರು ಪ್ರವಾಸಕ್ಕೆ ಅಂತ ತೆರಳಿದ್ರಂತೆ ಸ್ನೇಹಿತರ ಸಮೇತ. 13 ಜನ ಹೋಗಿದ್ರು. 2 ಕಾರಿತ್ತು. ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಕಾರನ್ನು ಸೈಡಿಗೆ ಹಾಕಿ ಕೆಳಗಡೆ ಇಳಿದಿದ್ರು. ಒಂದಷ್ಟು ಲಗೇಜ್ ಇತ್ತು. ಒಬ್ಬರು ಒಂದು ಕಾರು ಬೆಂಗಳೂರಿಗೆ ಬರಬೇಕಿತ್ತು, ಇನ್ನೊಂದು ಕಾರು ಬೇರೆ ಕಡೆ ಹೋಗಬೇಕಿತ್ತು. ಲಗೇಜನ್ನು ಶಿಫ್ಟ್ ಮಾಡೋದಾಯಿತು, ಜೊತೆಗೆ ಮೂತ್ರ ವಿಸರ್ಜನೆಯೂ ಮಾಡೋದಾಗಿತ್ತು ಅಂತ ಕೆಳಗಡೆ ಇಳಿದಿದ್ರು. ಯಾವಾಗ ಅವರು ಕೆಳಗಡೆ ಇಳಿದ್ರೋ ವೇಗವಾಗಿ ಬಂದಂಥ ಸಿಟಿ ರವಿ ಅವರ ಕಾರು 2 ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಸ್ವಿಫ್ಟ್ ಕಾರ್ನ ಹಿಂಭಾಗದಲ್ಲಿ ಈ ಇಬ್ಬರು ನಿಂತಿದ್ರು. ಇಬ್ಬರಿಗೂ ಕೂಡ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ.